ಇಲ್ಲೊಂದು 60 ವರ್ಷದ ಮುದುಕನಿಗೆ 16 ವರ್ಷದ ಹುಡುಗಿ ಮೇಲೆ ಲವ್ ಆಗ್ಬಿಟ್ಟಿದೆ. ಅವಳನ್ನ ಮದ್ವೆ ಆಗ್ಲೇಬೇಕು ಅಂತ ಪಟ್ಟಿಡ್ದು ಕೂತಿರ್ತಾನೆ. ಕೊನೆಗೂ ಆ ಹುಡುಗಿನ ಮದ್ವೆ ಆಗ್ತಾನ ಅಥವಾ ಈ ಮುದುಕನ ಸವಾಸನೆ ಬೇಡ ಅಂತ ಆ ಹುಡುಗಿ ಬೇರೆ ಹುಡುಗನ್ ಜೊತೆ ಓಡೋಗ್ತಾಳ? ಏನಾಗುತ್ತೆ ಈ 60 ವರ್ಷದ ಮುದುಕನ ಪ್ರೇಮ್ ಕಹಾನಿ ಅನ್ನೋದೇ ಈ ಮೂವಿಯ ಫುಲ್ ಸ್ಟೋರಿ ಆಗಿರುತ್ತೆ. ಇಷ್ಟೆಲ್ಲ ಇಂಟ್ರೊಡಕ್ಷನ್ ಕೊಟ್ಮೇಲೆ ಕೆಲವರು ಈ ಮೂವಿಯ ಕ್ಲೈಮ್ಯಾಕ್ಸ್ ಯಾವ ರೀತಿ ಇರ್ಬೋದು ಅಂತ ಗೆಸ್ ಮಾಡಿರ್ಬೋದು. ಬಟ್ ನಾನೇನ್ ಹೇಳೋದಂದ್ರೆ ಈ ಮೂವಿನ ನೋಡೋ ಯಾರೂನು ಈ ಮೂವಿಯ ಕ್ಲೈಮ್ಯಾಕ್ಸ್ ಗೆಸ್ ಮಾಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ಟ್ವಿಸ್ಟ್ ನ ಕೊನೆಯಲ್ಲಿ ಈ ಮುದುಕ ಕೊಟ್ಟೋಗ್ತಾನೆ. ಆ ಟ್ವಿಸ್ಟ್ ಆದ್ರೂ ಏನು ಅದನ್ನ ತಿಳ್ಕೋಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು. ಕಥೆಯ ಆರಂಭ ಒಂದು ಸಮುದ್ರದಿಂದ ಆಗುತ್ತೆ. ಅಲ್ಲಿ ತಕಾಶಿ ಅಂತ ಹೇಳೋ 60 ವರ್ಷದ ಮುದುಕನನ್ನ ನೋಡ್ತೀವಿ. ಅವನು ಸಮುದ್ರದ ನಡುವೆ ಇರೋ ಒಂದು ಬೋಟ್ ನಲ್ಲಿ ಬಹಳಷ್ಟು ವರ್ಷಗಳಿಂದ ವಾಸಿಸ್ತಾ ಇದ್ದಿರ್ತಾನೆ. ಅವನ ಕೆಲ್ಸ ಟೂರಿಸ್ಟ್ ರನ್ನ ಅವನ ಬೋಟಿಗೆ ಕರ್ಕೊಂಡ್ ಬಂದು ಸಮುದ್ರನ ಸುತ್ತಾಡ್ಸೋದು, ಹಾಗೆ ಅವರ ಭವಿಷ್ಯನ ಹೇಳೋದು. ಈ ಎಲ್ಲಾ ವಿಷಯದಲ್ಲಿ ಅವನಿಗೆ ಸಾಥ್ ಕೊಡೋ ಮತ್ತೊಂದು ವ್ಯಕ್ತಿ ಅಂದ್ರೆ ಅದು 16 ವರ್ಷದ ಟೀನೇಜ್ ಹುಡುಗಿ ಏಮಾ. ಇವಳನ್ನ ನೀವು ನೋಡಿ ಅಂದ್ಕೊಂಡಿರ್ಬೋದು ಇದು ತಕಾಶಿಯ ಮೊಮ್ಮಗಳಿರ್ಬೇಕು ಅಂತ. ಆದ್ರೆ ವಾಸ್ತವ ಬೇರೆನೆ ಆಗಿರುತ್ತೆ. ಇದು ತಕಾಶಿಯ ಮೊಮ್ಮಗಳಾಗ್ಲಿ ಮರಿಮಗಳಾಗ್ಲಿ ಅಲ್ಲ. ಮುಂದೆ ಅವನು ಮದುವೆ ಆಗೋ ಅವನ ಬಾಳ ಸಂಗತಿಯಾಗಿರ್ತಾಳೆ. ಕೇಳೋಕೆ ಈ ವಿಷಯ ತುಂಬಾನೇ ವಿಚಿತ್ರ ಅನ್ಸ್ಬೋದು, ಆದ್ರೆ ಇದೇ ಸತ್ಯಾಂಶ ಆಗಿರುತ್ತೆ. ತಕಾಶಿಗೆ ಏಮಾ 6 ವರ್ಷ ಸಣ್ಣ ಮಗು ಇರುವಾಗ ಸಿಕ್ಕಿರ್ತಾಳೆ. ಆದ್ರೆ ತಕಾಶಿ ಅವಳನ್ನ ಪೊಲೀಸ್ಗಾಗ್ಲಿ ಅಥವಾ ಅವಳ ಪೇರೆಂಟ್ಸ್ಗಾಗ್ಲಿ ಒಪ್ಸೋ ಕೆಲ್ಸ ಮಾಡ್ದೆ ಅವನ ಬೋಟಿಗೆನೆ ಕರ್ಕೊಂಡ್ ಬಂದು ಬೆಳ್ಸೋಕೆ ಸ್ಟಾರ್ಟ್ ಮಾಡಿರ್ತಾನೆ. ದಿನ ಕಳಿತಾ ಏಮನ ಮೇಲೆ ಮಗಳು ಅನ್ನೋ ಫೀಲ್ ಬರೋದ್ ಬಿಟ್ಟು ಅವಳನ್ನ ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿ ಮದ್ವೆ ಆಗೋ ನಿರ್ಧಾರಕ್ಕೂ ಬರ್ತಾನೆ. ಆದ್ರೆ ಯಾಕಿನ್ನು ಅವಳನ್ನ ಮದ್ವೆ ಆಗಿಲ್ಲ ಅಂದ್ರೆ ಅವಳಿಗಿನ್ನು 17 ವರ್ಷ ತುಂಬಿರೋಲ್ಲ. 17 ವರ್ಷ ತುಂಬಿದ ನಂತರನೇ ಅವಳನ್ನ ಮದ್ವೆ ಆಗ್ಬೇಕು ಅಂತ ವರ್ಷನಗಟ್ಲೆಯಿಂದ ಕಾಯ್ತಾ ಕೂತಿರ್ತಾನೆ. ಏಮನ ಇಲ್ಲಿಗೆ ಕರ್ಕೊಂಡ್ ಬಂದ್ಮೇಲಿಂದ ಈ ಬೋಟೆ ಅವಳ ಮನೆಯಾಗ್ಬಿಟ್ಟಿರುತ್ತೆ. ಅವಳಿಗೆ ಒಂದು ಸಣ್ಣ ಐಡಿಯಾನು ಇರೋಲ್ಲ ಈ ಬೋಟ್ ನ ಬಿಟ್ಟುನು ಹೊರಗೊಂದು ಪ್ರಪಂಚ ಇದೆ ಅಂತ. ಈ ಬೋಟ್ ಸಮುದ್ರ ತಕಾಶಿ ಬಿಟ್ರೆ ಅವಳಿಗೆ ಬೇರೆ ಪ್ರಪಂಚನೇ ಗೊತ್ತಿರೋಲ್ಲ. ತಕಾಶಿಗೂ ಸೇಮ್. ಏಮಾ ಬೋಟ್ ಸಮುದ್ರ ಬಿಟ್ರೆ ಬೇರೆ ಪ್ರಪಂಚನೇ ಬೇಕಿರೋಲ್ಲ. ಹೀಗೇನೆ ಅವರಿಬ್ಬರ ಜೀವನ ಬಹಳಷ್ಟು ವರ್ಷಗಳಿಂದ ನಡೀತಾ ಬಂದಿರುತ್ತೆ. ನಂತರ ಪ್ರತಿ ಸಲದ ರೀತಿನೇ ಈ ಬಾರಿನೂ ತಕಾಶಿ ಟೂರಿಸ್ಟ್ ರನ್ನ ಅವನ ಬೋಟಿಗೆ ಫಿಶಿಂಗ್ ಮಾಡೋಕೆ ಕರ್ಕೊಂಡ್ ಬರ್ತಾನೆ. ಅದ್ರಲ್ಲಿ ಇಬ್ರು ಏಮನ ನೋಡಿ ಅವಳ ಜೊತೆ ಕೆಟ್ಟಾಗಿ ಬಿಹೇವ್ ಮಾಡ್ತಾ ಬಾಯಿಗೆ ಬಂದಾಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸಣ್ಣ ವಯಸ್ಸಿನಿಂದಲೂ ಒಬ್ರ ಜೊತೆ ಬೆರ್ತು ಮಾತನಾಡಿ ಗೊತ್ತಿಲ್ಲದಂತಹ ಏಮಗೆ ಅವರಿಬ್ಬರ ಇಂಟೆನ್ಷನ್ ಗೊತ್ತಾಗದೆ ಅಲ್ಲೇನಾಗ್ತಾ ಕೂತಿರ್ತಾಳೆ. ಅದ್ರ ಅಡ್ವಾಂಟೇಜ್ ತಗೊಂಡು ಅವಳ ಜೊತೆ ಮಿಸ್ಬಿಹೇವ್ ಮಾಡೋಕೆ ಹೋದಾಗ ತಕಾಶಿ ಅವರ ಕಡೆ ಒಂದು ಬಾಣನ ಬಿಡ್ತಾನೆ. ಅದರಿಂದ ಅವರಿಬ್ರು ಹೆದ್ರಿ ಆ ಹುಡುಗಿನ ಅಲ್ಲಿಂದ ಬಿಡ್ತಾರೆ. ನಂತರ ಅದೇ ವ್ಯಕ್ತಿ ತನ್ನ ಭವಿಷ್ಯ ಹೇಳೋದಾಗಿ ತಕಾಶಿ ಹತ್ರ ಕೇಳ್ತಾನೆ. ತಕಾಶಿ ಹೇಳೋ ಭವಿಷ್ಯ ತುಂಬಾನೇ ವಿಭಿನ್ನ ಆಗಿರುತ್ತೆ. ಅವನು ಮುಖ ನೋಡಿಯಾಗ್ಲಿ ಕೈ ನೋಡಿಯಾಗ್ಲಿ ಭವಿಷ್ಯ ಹೇಳ್ತಿರೋಲ್ಲ. ಬದಲಾಗಿ ಏಮನ ಕೈಗೆ ಒಂದು ಪಟ್ಟಿನ ಕಟ್ಟಿ ನಂತರ ಬೋಟ್ ನಲ್ಲಿರೋ ಬುದ್ಧನ ಪೇಂಟಿಂಗ್ ಹತ್ರ ಅವಳನ್ನ ಜೋಕಾಲಿಯಲ್ಲಿ ತೂಗಾಡೋಕೆ ಬಿಟ್ಟು ಇನ್ನೊಂದು ಸಣ್ಣ ಬೋಟ್ ನಲ್ಲಿ ತಕಾಶಿ ನಿಂತು ಆ ಕಡೆನೆ 3 ಬಾಣನ ಬಿಡ್ತಾನೆ. ನಂತರ ಆ ಬಾಣನ ಏಮಾ ತಂದು ತಕಾಶಿ ಕಿವಿಲಿ ಏನೋ ಹೇಳ್ತಾಳೆ. ಅದೇ ಭವಿಷ್ಯನ ತಕಾಶಿ ಆ ಟೂರಿಸ್ಟ್ ನ ಕಿವಿಗೂ ಹೇಳ್ತಾನೆ. ಇಲ್ಲಿ ಏಮಗೆ ಭವಿಷ್ಯ ಹೇಗೆ ಗೊತ್ತಾಗುತ್ತೆ, ಅವಳಲ್ಲೇನಾದ್ರೂ ವಿಶೇಷ ಶಕ್ತಿ ಇದೆಯಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಈ ಮೂವಿಲಿ ಸಿಗಲ್ಲ. ಬಟ್ ನೀವಿಷ್ಟು ತಿಳ್ಕೊಳ್ಳಿ, ತಕಾಶಿ ಭವಿಷ್ಯ ಹೇಳೋ ವಿಧಾನ ಈ ರೀತಿ ಇರುತ್ತೆ ಅಂತ. ನಂತರ ರಾತ್ರಿ ತಕಾಶಿ ಏಮನ ಮಲಗಿಸೋಕೆ ಬಿಲ್ಲಿನ ಮೇಲೆ ಡಮರುಗ ಇಟ್ಟು ಒಂದು ಸಂಗೀತನ ಪ್ಲೇ ಮಾಡ್ತಾ ಅವಳನ್ನ ಮಲಗಿಸ್ತಾನೆ. ಮೂವಿನ ನೋಡ್ತಾ ನೋಡ್ತಾ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ತಕಾಶಿ ನಾವ್ ಅನ್ಕೊಂಡ ರೀತಿ ಇಲ್ಲ ಅಂತ. 10 ವರ್ಷಗಳಿಂದ ಏಮಾ ಅವನ ಜೊತೆ ಇದ್ರೂನು ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ ಕೆಟ್ಟ ಭಾವನೆ ಇಟ್ಕೊಂಡು ಟಚ್ ಮಾಡೋದಾಗ್ಲಿ ಇದುವರೆಗೂ ಮಾಡಿರೋಲ್ಲ. ಹೊರಗಿನ ಜನರಿಗೆ ಅವನು ಎಷ್ಟು ಕೋಪಿಷ್ಟನೋ ಆದ್ರೆ ಏಮನ ಮುಂದೆ ಅಷ್ಟೇ ಸಾಧುವಾಗಿರ್ತಾನೆ. ಅವಳು ಮಲಗಿದ ನಂತರ ಅವಳ ಮೆಜರ್ಮೆಂಟ್ ತಗೋತಾನೆ. ಅವಳಿಗೆ ಕರೆಕ್ಟ್ ಆಗಿ ಫಿಟ್ ಆಗುವಂತ ಮದುವೆ ಡ್ರೆಸ್ ತಗೊಳ್ಳೋಕೋಸ್ಕರ. ಯಾಕಂದ್ರೆ ನೆಕ್ಸ್ಟ್ ತಿಂಗಳು 12ಕ್ಕೆ ಅವಳಿಗೆ 17 ವರ್ಷ ಕಂಪ್ಲೀಟ್ ಆಗುತ್ತೆ. ಅದೇ ದಿನ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಮದುವೆಗೆ ಬೇಕಿರೋ ಎಲ್ಲ ಐಟಮ್ ನ ಮೊದ್ಲೇ ರೆಡಿ ಮಾಡಿ ಬೀರುಲ್ಲಿ ಇಟ್ಟಿರ್ತಾನೆ. ಮರುದಿನ ಬೆಳಗ್ಗೆ ತಕಾಶಿ ಮತ್ತೊಂದು ಟೂರಿಸ್ಟ್ ಜೊತೆ ಬೋಟ್ ಗೆ ಬರ್ತಾನೆ. ಅವರ ಕೈಲಿ ಒಂದು ಕ್ಯಾಮರಾ ಇರುತ್ತೆ. ಅದರಿಂದ ಸಮುದ್ರದ ಫೋಟೋ ಹಾಗೆ ಅವರ ಫೋಟೋನು ತೆಗಿತಿರ್ತಾರೆ. ಏಮಾ ಅದನ್ನ ಫಸ್ಟ್ ಟೈಮ್ ನೋಡಿದ್ರಿಂದ ಅದು ಅವಳಿಗೆ ತುಂಬಾನೇ ವಿಚಿತ್ರ ಅನ್ಸಿ ಅದನ್ನೇ ನೋಡ್ತಾ ದೂರದಲ್ಲಿ ನಿಂತಿರ್ತಾಳೆ. ಅವಳು ಆತರ ನೋಡ್ತಿರೋದನ್ನ ನೋಡಿ ಅವಳನ್ನ ಪಕ್ಕಕ್ಕೆ ಕರೆದು ಕ್ಯಾಮ್ರಾದಿಂದ ಅವಳ ಫೋಟೋನು ತೆಗೆದು ತೋರಿಸ್ತಾರೆ. ಅದನ್ನ ನೋಡಿ ಅಂತೂ ಏಮಗೆ ತುಂಬಾನೇ ಖುಷಿಯಾಗುತ್ತೆ. ಅವಳ ಮುಗ್ಧತೆಯನ್ನೆಲ್ಲ ನೋಡಿ ಅವರು ಅವಳ ಡ್ರೆಸ್ ಒಳಗೆ ಫಿಸ್ಟ್ ನ ಹಾಕ್ತಾರೆ. ಅದರಿಂದ ಅವರ ಬಿಹೇವಿಯರ್ ಇಷ್ಟ ಆಗದೆ ಅವರ ಕಪಾಳಕ್ಕೆ ಕೊಡ್ತಾಳೆ. ಅದಕ್ಕೆ ಅವರು ರಿಯಾಕ್ಟ್ ಮಾಡ್ಬೇಕು ಅನ್ನುವಷ್ಟರಲ್ಲೇ ತಕಾಶಿ ಒಂದು ಬಾಣನ ಬಿಡ್ತಾನೆ. ಅದರಿಂದ ಅವರು ಸುಮ್ನಾಗೋಗ್ತಾರೆ. ನಂತರ ಅವರೊಂದು ಪ್ಲಾನ್ ನ ಮಾಡ್ತಾರೆ. ಮೊದಲು
ಮೊದ್ಲು ಈ ಮುದುಕನನ್ನ ಕಟ್ಟಿ ಹಾಕೋಣ, ಮತ್ತೆ ಆ ಹುಡುಗಿನ ಒಂದು ಕೈ ನೋಡ್ಕೊಳ್ಳೋಣ ಅಂತ ತಕಾಶಿನ ಕಟ್ಟಿ ಹಾಕಿ ಏಮನ ಮೇಲೆ ಅಟ್ಯಾಕ್ ಮಾಡೋಕೆ ಬೋಟ್ ಒಳಗೆ ಹೋಗ್ತಾರೆ. ಆದ್ರೆ ಏಮಾ ತುಂಬಾನೇ ಶಾರ್ಪ್ ಆಗಿರ್ತಾಳೆ. 10 ವರ್ಷಗಳಿಂದ ಆ ಬೋಟ್ ನಲ್ಲೇ ಇದ್ದು ಬೋಟ್ ನ ಎಲ್ಲ ಸೀಕ್ರೆಟ್ ಡೋರ್ ಗಳ ಬಗ್ಗೆ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದರ ಸಹಾಯದಿಂದಲೇ ಅಲ್ಲಿಂದ ತಪ್ಪಿಸ್ಕೊಂಡು ಬೋಟ್ ನ ಟಾಪ್ ಗೆ ಹೋಗಿ ಅವರಿಬ್ಬರ ಕಾಲಿಗೆ ಬಾಣನ ಬಿಟ್ಟು ಅಲ್ಲಿಂದ ಅವರನ್ನ ಓಡಿಸ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ತಕಾಶಿ ಟೂರಿಸ್ಟ್ ರನ್ನ ಕರ್ಕೊಂಡ್ ಬರ್ತಾನೆ. ಇದುವರೆಗೂ ಆ ಬೋಟ್ ಗೆ ಬರ್ತಿದ್ದವರೆಲ್ಲ ಒಂದು 35-40 ವರ್ಷದೊಳಗಿನವರೇ ಆಗಿರ್ತಾರೆ. ಆದ್ರೆ ಫಸ್ಟ್ ಟೈಮ್ ಒಂದು ಟೀನೇಜ್ ಹುಡುಗ ಬಂದಿರ್ತಾನೆ. ಅವನನ್ನ ನೋಡ್ತಿದ್ದಂಗೆನೆ ಏಮಗೆ ಅವನ ಮೇಲೆ ಅಟ್ರಾಕ್ಷನ್ ಆಗ್ಬಿಡುತ್ತೆ. ಮತ್ತೆ ಆ ಹುಡುಗ ಹೆಡ್ಫೋನ್ ಹಾಕೊಂಡು ಹಾಡ್ನ ಕೇಳ್ತಿರ್ಬೇಕಾದ್ರೆ ಏಮಾ ಅವನತ್ರ ಹೋಗಿ ಹೇಳ್ದೆ ಕೇಳ್ದೆ ಅವನ ಹೆಡ್ಫೋನ್ ನ ತಗೊಂಡು ಅವಳು ಹಾಕೋತಾಳೆ. ಆದ್ರೂ ಆ ಹುಡುಗ ಏನು ಅನ್ನಲ್ಲ, ಯಾಕಂದ್ರೆ ಅವಳು ಇನ್ನೋಸೆಂಟ್ ಅನಿಸ್ತಿರ್ತಾಳೆ. ಮತ್ತೆ ಅವನು ಅವಳತ್ರ ಬಹಳಷ್ಟು ಕ್ವಶನ್ ಮಾಡ್ತಾನೆ. ಆ ವಯಸ್ಸಾದ ವ್ಯಕ್ತಿ ಯಾರು, ನಿನ್ನ ತಾತನ, ನೀನು ಯಾವ ಸ್ಕೂಲಲ್ಲಿ ಓದ್ತಿರೋದು ಅಂತೆಲ್ಲ. ಆದ್ರೆ ಎಮಾ ಮಾತ್ರ ಅವನ ಯಾವ ಪ್ರಶ್ನೆಗೂ ಉತ್ತರ ಕೊಡದೆ ಹಾಡ್ನ ಎಂಜಾಯ್ ಮಾಡ್ತಿರ್ತಾಳೆ. ಅವರಿಬ್ಬರ ಸಲುಗೆನ ನೋಡಿ ತಕಾಸಿಗೆ ಇಷ್ಟ ಆಗದೆ ಅವಳತ್ರ ಬಂದು ಕಿವಿಲಿದ್ದ ಹೆಡ್ಫೋನ್ ನ ತೆಗೆದು ಅವಳನ್ನಲ್ಲಿಂದ ಕರ್ಕೊಂಡೋಗ್ತಾನೆ. ಈ ವಿಷಯ ಆ ಹುಡುಗನಿಗೂ ರೂಢ್ ಅನ್ಸುತ್ತೆ. ಆದ್ರೂನು ಇರ್ಲಿ ಬಿಡು, ಅವಳ ತಾತ ತಾನೆ ಅಂತ ಸುಮ್ನಾಗ್ ಹೋಗ್ತಾನೆ. ಮೊದ್ಲ ಬಾರಿ ಈ ಮಗು ತಕಾಶಿಯ ಬಿಹೇವಿಯರ್ ಇಷ್ಟ ಆಗಿರಲ್ಲ. ಅವತ್ತು ಟೂರಿಸ್ಟ್ ಜಾಸ್ತಿ ಇದ್ದ ಕಾರಣ ಆ ಹುಡುಗ ಹಾಗೆ ಅವನ ತಂದೆ ಅಲ್ಲೇ ಉಳ್ಕೋಬೇಕಾಗುತ್ತೆ. ಹೊಸ ಜಾಗ ಆಗಿದ್ದ ಕಾರಣ ಆ ಹುಡುಗನಿಗೆ ನಿದ್ದೆ ಬರ್ದೆ ಎದ್ದು ಹೊರಗೆ ಬಂದಾಗ ಆ ಮುದುಕ ಈಮನ ಸ್ನಾನ ಮಾಡಿಸ್ತಿರೋದನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ. ತನ್ನ ಮೊಮ್ಮಗಳನ್ನ ಹೇಗೆ ಈ ಮುದುಕ ಸ್ನಾನ ಮಾಡಿಸೋಕೆ ಸಾಧ್ಯ ಅಂತ ಮರುದಿನ ಬೆಳಗ್ಗೆ ಅವನ ತಂದೆ ಜೊತೆ ನಿನ್ನೆ ನಡೆದ ಇನ್ಸಿಡೆಂಟ್ ಬಗ್ಗೆ ಹೇಳಿ ಆ ಹುಡುಗಿ ಈ ಮುದುಕನಿಗೆ ಏನಾಗ್ಬೇಕು ಅಂತ ಕೇಳ್ತಾನೆ. ಆಗ ಅವನ ತಂದೆ ಆ ಹುಡುಗಿ ಅವನಿಗೆ 6 ವರ್ಷ ಸಣ್ಣ ಮಗು ಇರುವಾಗ ಸಿಕ್ಕಿದ್ದು, ಆಗ್ಲಿಂದಲೂ ಅವಳ ಎಲ್ಲ ಕೆಲ್ಸನೂ ಈ ಮುದುಕನೇ ಮಾಡ್ಕೊಂಡು ಬಂದಿದ್ದು, ಅದೇ ಇಲ್ಲಿವರೆಗೂ ನಡ್ಕೊಂಡು ಬಂದಿರ್ಬೇಕು ಅಂತ ಹೇಳಿ ನೆಕ್ಸ್ಟ್ ತಿಂಗಳು ಅವರಿಬ್ರು ಮದುವೆ ಆಗೋ ವಿಷಯನೂ ಅವನಿಗೆ ತಿಳಿಸ್ತಾನೆ. ಅದನ್ನೆಲ್ಲ ಕೇಳಿ ಆ ಹುಡುಗನಿಗೆ ಈಮನ ನೆನೆಸ್ಕೊಂಡು ಬೇಜಾರಾಗುತ್ತೆ. ನಂತರ ಆ ಹುಡುಗನ ತಂದೆ ಅವನ ಭವಿಷ್ಯ ಹೇಳೋದಾಗಿ ತಕಾಶಿ ಹತ್ರ ಕೇಳ್ತಾನೆ. ತಕಾಶಿನು ಪ್ರತಿ ಸಲದ ರೀತಿನೇ ಈಮನ ಜೋಕಾಲಿಲಿ ಕೂರ್ಸಿ ಬಾಣ ಬಿಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ನೋಡು ಆ ಹುಡುಗನಿಗಂತೂ ಜೀವನೇ ಬಾಯಿಗೆ ಬಂದ್ಬಿಡುತ್ತೆ. ಈ ಮುದುಕ ಆ ಹುಡುಗಿನ ತನ್ನ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೋತಿದ್ದಾನೆ ಅಂತ ಕನ್ಫರ್ಮು ಆಗ್ತಾನೆ. ಕೊನೆಗೂ ಆ ಹುಡುಗ ಅಲ್ಲಿಂದ ಹೋಗೋ ಟೈಮ್ ಬಂದೇ ಬಿಡುತ್ತೆ. ಅದನ್ನ ನೋಡಿ ಏಮಾ ಸಪ್ಗೆ ಅಲ್ಲೇ ನಿಂತಿರ್ತಾಳೆ. ಅನ್ಸುತ್ತೆ ಆ ಹುಡುಗನ ಇವಳು ಇಷ್ಟಪಡ್ತಿದ್ಲೇನು ಅನ್ನೋ ರೀತಿ. ಅವಳು ಬೇಸರದಲ್ಲಿರೋದನ್ನ ನೋಡಿ ಆ ಹುಡುಗ ಅವಳನ್ನ ಖುಷಿ ಪಡಿಸೋಕೆ ಹೆಡ್ಫೋನ್ ನ ಗಿಫ್ಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಅವರನ್ನೆಲ್ಲ ಬಿಟ್ಟು ತಕಾಶಿ ವಾಪಸ್ ಬೋಟ್ಗೆ ಬಂದಾಗ ಏಮಾ ಹೆಡ್ಫೋನ್ ನಲ್ಲೇ ಹಾಡ್ ಕೇಳೋದ್ರಲ್ಲೇ ಬ್ಯುಸಿ ಆಗಿರ್ತಾಳೆ. ಇದು ತಕಾಶಿಗೆ ಸಿಕ್ಕಾಪಟ್ಟೆ ಕೋಪ ತರಿಸುತ್ತೆ. ಯಾಕಂದ್ರೆ ಈ ಮೊದಲು ತಕಾಶಿ ಹೊರಗೆ ಹೋಗಿ ಬಂದಾಗ ಏಮಾ ಅವನ ಬರುವಿಕೆನೆ ಕಾಯ್ತಾ ಕೂತಿರ್ತಿದ್ಲು. ಜೊತೆಗೆ ಮಾರ್ಕೆಟ್ ಇಂದ ತಂದ ಐಟಮ್ನೆಲ್ಲ ದೊಡ್ಡ ಬೋಟ್ಗೆ ಸಾಗ್ಸೋದ್ರಲ್ಲೂ ಅವನ ಹೆಲ್ಪ್ ಮಾಡ್ತಿದ್ಲು. ಆದ್ರೆ ಯಾವಾಗ ಆ ಹುಡುಗನ ಮೀಟ್ ಆದ್ಲು ಅಲ್ಲಿಂದ ಇವಳ ವರ್ತನೆ ಬದಲಾಗಿರುತ್ತೆ. ಅದಕ್ಕೆ ತಕಾಶಿ ಮೊದ್ಲು ಆ ಹುಡುಗ ಕೊಟ್ಟಿರೋ ಹೆಡ್ಫೋನ್ ನ ಅವಳ ಕೈಯಿಂದ ಕಿತ್ಕೋತಾನೆ. ಅದರಿಂದ ಏಮಗೆ ತಕಾಶಿ ಮೇಲೆ ಕೋಪ ಹೆಚ್ಚಾಗ್ತಾ ಹೋಗುತ್ತೆ. ರಾತ್ರಿ ಅವಳನ್ನ ಸ್ನಾನ ಮಾಡ್ಸೋಕು ಅವಳು ಬಿಡಲ್ಲ. ಇದನ್ನೆಲ್ಲ ನೋಡಿ ಮರುದಿನ ಪೇಟೆಯಿಂದ ಬರೋವಾಗ ಅವಳಿಗೊಂದು ಸರನ ತಂದು ಕೊಡ್ತಾನೆ, ಅವಳ ಕೋಪ ಕಮ್ಮಿ ಆಗ್ಲಿ ಅಂತ. ಆದ್ರೆ ಏಮಾ ಮಾತ್ರ ಅವನು ತಂದ ಸರನ ಕಿತ್ತು ಅವನ ಮುಂದೆನೆ ಎಸಿತಾಳೆ. ಈ ರೀತಿ ಅವಳು ಅವನ ಮೇಲೆ ಕೋಪನ ತೋರಿಸ್ತಿರ್ತಾಳೆ. ಅವಳ ವರ್ತನೆಯಲ್ಲಿ ಆದ ಬದಲಾವಣೆನ ನೋಡಿ ತಕಾಶಿ ಅರ್ಥ ಮಾಡ್ಕೋತಾನೆ. ಇನ್ನು ಈ ದಿನ ಲೆಕ್ಕ ಹಾಕೊಂಡು ಕೂರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆದಷ್ಟು ಬೇಗ ಇವಳ ಮನವೊಲಿಸಿ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಕ್ಯಾಲೆಂಡರ್ ಅನ್ನ ಹರಿದು ಬಿಸಾಕ್ತಾನೆ. ಹೀಗೇನೆ ಬಹಳಷ್ಟು ದಿನ ಕಳೆಯುತ್ತೆ. ಆದ್ರೆ ಏಮನ ಕೋಪ ಮಾತ್ರ ಇನ್ನೂ ಕಮ್ಮಿ ಆಗಿರಲ್ಲ. ಅಷ್ಟರಲ್ಲೇ ಆ ಹುಡುಗ ವಾಪಸ್ ಬೋಟ್ಗೆ ಬರ್ತಾನೆ. ಅವನನ್ನ ನೋಡಿ ಅಂತೂ ಈಮಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಅವನನ್ನ ಬೋಟ್ ಒಳಗೆ ಕರ್ಕೋತಾಳೆ. ಆ ಸಲ ಅವನು ಹೆಡ್ಫೋನ್ ನ ಗಿಫ್ಟ್ ಮಾಡಿದ್ದ ಅಲ್ವಾ, ಅದಕ್ಕೆ ಈ ಸಲ ಏಮಾ ಅವನಿಗೆ ಡಮರುಗನ ಗಿಫ್ಟ್ ಮಾಡ್ತಾಳೆ. ಮತ್ತೆ ಅವನ ಫೋನ್ ನಿಂದ ಏಮನ ಫೋಟೋ ಹಾಗೆ ಸೆಲ್ಫಿನ ತೆಗಿತಾನೆ. ಇದರಿಂದ ಜಲಸಾಗೋ ತಕಾಶಿ ಒಂದು ಬಾಣನ ಆ ಹುಡುಗ ಕೂತಿರೋ ಚೇರ್ ಮೇಲೆ ಬಿಡ್ತಾನೆ. ಆದ್ರೆ ಏಮಾ ಬಾಣನ ಕೋಪದಿಂದ ಕಿತ್ತು ತಗೊಂಡೋಗಿ ಅವನ ಮುಂದೆನೆ ಮುರಿದು ಬಿಸಾಕ್ತಾಳೆ. ಮತ್ತೆ ರಾತ್ರಿ ತಕಾಶಿ ಪ್ರತಿ ಸಲದ ರೀತಿನೇ ಅವಳ ಕೈನ ಹಿಡ್ಕೊಂಡು ಮಲಗೋಕೆ ಹೋದಾಗ ಅವಳು ಮಾತ್ರ ಅವಳ ಕೈನ ಕೊಡೋಕೆ ರೆಡಿನೇ ಇರೋಲ್ಲ. ಆದ್ರೂನು ಬಲವಂತವಾಗಿ ಅವಳ ಕೈನ ಹಿಡ್ಕೊಂಡು ನಿದ್ದೆಗೆ ಜಾರ್ತಾನೆ. ಆದ್ರೆ ಏಮಾ ತಕಾಶಿ ಮಲಗಿರೋದನ್ನ ಗಮನಿಸಿ ಅವಳ ಕೈನ ಬಿಡಿಸ್ಕೊಂಡು ಆ ಹುಡುಗ ಇರೋ ಜಾಗಕ್ಕೆ ಹೋಗ್ತಾಳೆ. ಸ್ವಲ್ಪ ಹೊತ್ತು ಬಿಟ್ಟು ಈ ಕಡೆ ತಕಾಶಿಗೆ ಏಮನ ಕೈ ಸಿಗದೆ ಎಚ್ಚರಾಗಿ ಅವಳನ್ನ ಹುಡುಕ್ತಾ ಆ ಹುಡುಗ ಇರೋ ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಅವರಿಬ್ರು ಒಟ್ಟಿಗೆ ಇರ್ತಾರೆ. ಅದನ್ನ ನೋಡಿ ಅಂತೂ ತಕಾಶಿ ಆ ಹುಡುಗನ ಕತ್ತಿಡ್ದು ಆ ಸಣ್ಣ ಬೋಟಿಗೆ ನೂಕಿ ರಾತ್ರಿ ಅವನನ್ನಲ್ಲಿಂದ ಓಡಿಸ್ತಾನೆ. ಆದ್ರೆ ಆ ಹುಡುಗ ಅಲ್ಲಿಂದ ಹೋಗೋ ಮೊದ್ಲು ತಕಾಶಿ ಹತ್ರ ನೀನು ಮಾಡ್ತಿರೋದು
ಸರಿ ಇಲ್ಲ. 10 ವರ್ಷದಿಂದ ಆ ಹುಡುಗಿನ ಅವಳ ಪೇರೆಂಟ್ಸ್ ಇಂದ ದೂರ ಇಟ್ಟು ಈ ಬೋಟ್ ನಲ್ಲೇ ಬಂದಿ ಮಾಡ್ದೆ. ನಿನಗೆ ಸ್ವಲ್ಪನೂ ಅವಳ ತಂದೆ ತಾಯಿ ಬಗ್ಗೆ ಯೋಚನೆ ಬಂದಿಲ್ವಾ? ಅವರು ಅವರ ಮಗಳನ್ನ ಕಳ್ಕೊಂಡು ಎಷ್ಟು ನೋವಲ್ಲಿ ಇದ್ದಿರ್ಬೋದು. ಇನ್ನು ಮುಂದೆ ನಾನ್ ಮಾತ್ರ ಸುಮ್ನಿರೋಲ್ಲ. ಆದಷ್ಟು ಬೇಗ ಅವಳ ನಿಜವಾದ ತಂದೆ ತಾಯಿನ ಹುಡುಕಿ ಅವ್ರತ್ರ ಸೇರ್ಸ್ತೀನಿ ಅಂತ ಹೇಳೋಗ್ತಾನೆ. ಅವನು ಹೇಳಿರೋ ಮಾತ್ನ ಕೇಳಿ ತಕಾಶಿ ಕೈಲಿ ಅರಗಿಸ್ಕೊಳ್ಳೋಕೆ ಆಗ್ತಿರಲ್ಲ. ಯಾಕಂದ್ರೆ ಏಮನೆ ಅವನ ಸರ್ವಸ್ವ ಆಗಿರ್ತಾಳೆ. ಅವಳನ್ನ ಕಳ್ಕೊಳ್ಳೋಕೆ ಯಾವತ್ತೂ ಅವನು ಇಷ್ಟ ಪಡ್ತಿರಲ್ಲ. ಈ ಕಡೆ ಏಮಗೆ ಆ ಹುಡುಗನ ಮಾತು ಕೇಳಿ ಅನ್ಸುತ್ತೆ ಈ ತಕಾಶಿ ಅವಳನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಬಂದಿ ಮಾಡಿದಾನೆ ಅಂತ. ಈಗ ಅವಳಿಗೂ ಬೋಟ್ ಸಮುದ್ರ ಬಿಟ್ಟು ಹೊರಗಿನ ಪ್ರಪಂಚ ನೋಡೋ ಆಸೆಯಾಗಿ ಮರುದಿನನೇ ಹೇಳ್ದೆ ಕೇಳ್ದೆ ಬೋಟ್ ನ ಹಿಡ್ಕೊಂಡು ಅಲ್ಲಿಂದ ಓಡೋಗೋ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲೇ ತಕಾಶಿ ಬಂದು ಅವಳನ್ನ ತರ್ದು ಬಲವಂತವಾಗಿ ವಾಪಸ್ ದೊಡ್ಡ ಬೋಟಿಗೆನೆ ಕರ್ಕೊಂಡ್ ಬರ್ತಾನೆ. ತಕಾಶಿ ವರ್ಷಾನುಗಟ್ಲೆಯಿಂದ ಕಂಡ ಕನ್ಸು 1-2 ವಾರದಲ್ಲೇ ನುಚ್ಚು ನೂರಾಗೋ ಪರಿಸ್ಥಿತಿಗೆ ಬಂದಿರುತ್ತೆ. ಆದ್ರೂ ಅವನು ಸುಮ್ನಾಗಲ್ಲ. 10 ವರ್ಷದಿಂದ ದೂರ ಇದ್ದವರ ಬೆಡ್ ನ ಒಂದು ಮಾಡ್ತಾನೆ. ಅವನು ಬಯಸ್ತಿರ್ತಾನೆ ಆದಷ್ಟು ಬೇಗ ಅವಳನ್ನ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಅವಳು ಅವನ ಜೊತೆನೆ ಇರ್ಲಿ ಅಂತ. ಆದ್ರೆ ಆ ಹುಡುಗ ನೆಕ್ಸ್ಟ್ ಡೇನೆ ಅವನ ಬೋಟ್ ನಲ್ಲೇ ವಾಪಸ್ ಅಲ್ಲಿಗೆ ಬಂದು ಏಮಳ ಮಿಸ್ಸಿಂಗ್ ಪೋಸ್ಟರ್ ನ ತಕಾಶಿಗೆ ತೋರಿಸಿ ಹೇಳ್ತಾನೆ, ನಾನು ಅವಳ ತಂದೆ ತಾಯಿನ ಕಂಡು ಹುಡುಕಿದೀನಿ ಅಂತ. ಆದ್ರೆ ತಕಾಶಿ ಆ ಪೋಸ್ಟರ್ ನ ಅಲ್ಲೇ ಬಿಸಕಿ ಒಳಗೋಗ್ತಾನೆ. ಈ ಮನುಷ್ಯನಿಗೆ ಹೇಳಿ ಪ್ರಯೋಜನ ಇಲ್ಲ ಅಂತ ಏಮಗೆನೆ ಆ ಪೋಸ್ಟರ್ ತೋರಿಸಿ, ನೋಡು ನಿನ್ನ ತಂದೆ ತಾಯಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ನನಗೊತ್ತು ಈ ಜಾಗ ನಿಂಗೆ ತುಂಬಾನೇ ಇಷ್ಟ ಅಂತ. ಆದ್ರೆ ನೀನು ಜೀವನ ಪೂರ್ತಿ ಈ ಬೋಟ್ ಅಲ್ಲೇ ಕಳಿಯೋಕಾಗಲ್ಲ. ಈ ಬೋಟ್ ನ ಬಿಟ್ಟುನು ಹೊರಗೊಂದು ಪ್ರಪಂಚ ಇದೆ. ಆ ಪ್ರಪಂಚಕ್ಕೆ ನೀನು ಬರ್ಬೇಕು, ಅಲ್ಲಿರೋರ ಜೊತೆ ಬೆರಿಬೇಕು ಅಂತ. ಅವನ ಮಾತ್ನ ಬಗ್ಗೆ ಏಮ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಒಂದು ಬಾಣ ಆ ಹುಡುಗ ಕೂತಿರೋ ಜಾಗಕ್ಕೆ ಬಂದು ಬೀಳುತ್ತೆ. ತಕ್ಷಣನೇ ಆ ಹುಡುಗ ಅಲ್ಲಿಂದ ತಪ್ಪಿಸ್ಕೋತಾನೆ. ಆದ್ರೂನು ತಕಾಶಿ ಮಾತ್ರ ಬಾಣ ಬಿಡೋದನ್ನ ನಿಲ್ಲಿಸ್ತಿರೋಲ್ಲ. ಆಗ ಏಮ ಆ ಹುಡುಗನಿಗೆ ಅಡ್ಡಲಾಗಿ ನಿಂತ್ಕೋತಾಳೆ. ಏಮನ ನೋಡಿ ಆ ಮುಂದಕ್ಕೆ ಅವನ ಬಾಣನ ಕೆಳಗಿಳಿಸ್ತಾನೆ. ಅದೇ ರಾತ್ರಿ ತಕಾಶಿ ಏಮನ ಅವನ್ ಜೊತೆ ಮಲಗಿಸೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಏಮ ಅಲ್ಲಿಂದ ಎದ್ದೋಗೋಕೆ ನೋಡ್ತಿರ್ತಾಳೆ. ಆದ್ರೆ ತಕಾಶಿ ಅವಳನ್ನ ಬಲವಂತವಾಗಿ ಅವನ ಜೊತೆ ಮಲಗಿಸೋಕೆ ಹೋದಾಗ ಅವಳು ಕೋಪದಿಂದ ಫಸ್ಟ್ ಟೈಮ್ ತಕಾಶಿ ಮೇಲೆ ಕೈ ಮಾಡ್ತಾಳೆ. ಅದರಿಂದ ತಕಾಶಿ ಅಂತೂ ಫುಲ್ ಶಾಕ್ ಆಗ್ಬಿಟ್ಟು ರಾತ್ರಿ ಪೂರ್ತಿ ನಿದ್ದೆನೆ ಮಾಡಲ್ಲ. ಅದೇ ಸಿಟ್ನಿಂದ ಬೆಳಿಗ್ಗೆ ಬೋಟ್ ನ ಇಂಜಿನ್ ರಿಪೇರಿ ಮಾಡ್ತಿರ್ಬೇಕಾದ್ರೆ ಬೈ ಮಿಸ್ ಆಗಿ ತಕಾಶಿ ತಲೆಗೆ ಏಟಾಗಿ ಬಿಡುತ್ತೆ. ಇದರಿಂದ ಏಮ ಬೇಜಾರಾಗಿ ಅವನತ್ರ ಬಂದು ಗಾಯನ ಒರೆಸ್ತಾಳೆ. ಆಗ ತಕಾಶಿ ಅವಳ ಕೆನ್ನೆಗೆ ನಾನ್ ಸ್ಟಾಪ್ ಆಗಿ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಆ ಟೀನೇಜ್ ಹುಡುಗ ಬಂದು ತಕಾಶಿ ಮೇಲೆ ಕೂಗಾಡ್ತಾನೆ, ಇಷ್ಟು ದಿವಸ ಈ ಬೋಟ್ ನಲ್ಲೇ ಇವಳನ್ನ ಬಂದಿ ಮಾಡಿ ಅವಳ ಫ್ಯಾಮಿಲಿಗೆ ನೋವು ಕೊಟ್ಟೆ. ಈಗ ಈ ತರ ಹೊಡೆದು ಬಡ್ದು ಮಾಡಿ ಇವಳಿಗೆ ನೋವು ಕೊಡ್ತಿದ್ಯಾ? ಈಗ ನನಗೂ ಈ ಹುಡುಗಿಯ ಭವಿಷ್ಯ ತಿಳ್ಕೊಳ್ಳೋ ಆಸೆ ಆಗಿದೆ. ಇವಳು ನಿನ್ನ ಮದುವೆಯಾಗಿ ಇಲ್ಲೇ ಇರ್ತಾಳ ಅಥವಾ ನನ್ ಜೊತೆ ಬರ್ತಾಳ ಅಂತ. ಅದಕ್ಕೆ ತಕಾಶಿ ಅವಳನ್ನ ಜೋಕಾಲಿ ಹತ್ರ ಕಳಿಸಿ ಇನ್ನೊಂದು ಬದಿಯಿಂದ ಬಾಣ ಬಿಡೋಕೆ ರೆಡಿ ಆಗ್ತಾನೆ. ಪ್ರತಿ ಸಲ ತುಂಬಾನೇ ಕಾನ್ಫಿಡೆಂಟ್ ಇಂದ ಬಾಣ ಬಿಡ್ತಿದ್ದ ತಕಾಶಿಗೆ ಈ ಸಲ ಮಾತ್ರ ಗುರಿ ತಪ್ಪೋಗ್ತಿರುತ್ತೆ. ಅದನ್ನ ಗಮನಿಸೋ ಆ ಹುಡುಗ ಎಲ್ಲಿ ಬಾಣನ ಏಮಗೆ ಬಿಟ್ಬಿಡ್ತಾನೋ ಅಂತ ಜೋಕಾಲಿನ ಪಕ್ಕಕ್ಕೆ ಇಳಿದು ಬಿಡ್ತಾನೆ. ಅದರಿಂದ ಏಮ ನೀರೊಳಗೆ ಬಿದ್ದೋಗ್ತಾಳೆ. ನಂತರ ತಕಾಶಿ ಹತ್ರ ಬಂದು ಅವನ ಕಿವಿಲಿ ಏನೋ ಹೇಳ್ತಾಳೆ. ಅದೇ ಭವಿಷ್ಯನ ತಕಾಶಿ ಆ ಹುಡುಗನ ಕಿವಿಗೂ ಹೇಳ್ತಾನೆ. ಭವಿಷ್ಯನ ತಿಳ್ಕೊಂಡ ನಂತರ ಏಮ ಯಾಕೋ ಸಪ್ಪಗಾಗಿರ್ತಾಳೆ. ಮತ್ತೆ ಆ ಹುಡುಗ ತಕಾಶಿ ಜೊತೆ ರಿಕ್ವೆಸ್ಟ್ ಮಾಡ್ತಾನೆ, ಈಗ್ಲಾದ್ರೂ ಏಮನ ನನ್ ಜೊತೆ ಕಳ್ಸಿ ಕೊಡಿ ಅಂತ. ಆಗ ತಕಾಶಿ ಕೋಪದಿಂದ ಬೀರಲಿಟ್ಟಿದ್ದ ಮದುವೆ ವಸ್ತುನೆಲ್ಲ ಹೊರಗೆ ಬಿಸಾಕ್ ಬಿಡ್ತಾನೆ. ಅವನು ಕೋಪದಲ್ಲಿರೋದನ್ನ ನೋಡಿ ಅವನ ಜೊತೆ ಜಾಸ್ತಿ ಮಾತಾಡ್ದೆ ನಾವಿಬ್ರು ಹೋಗ್ತಿದ್ದೀವಿ ಅಂತ ಹೇಳಿ ಅವರಿಬ್ರು ಸಣ್ಣ ಬೋಟ್ ನ ಹಿಡ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾರೆ. ಆಗ ಅವರ ಬೋಟ್ಗೆ ಅಡ್ಡಲಾಗಿ ಏನೋ ಸಿಕ್ಕಾಕೊಂಡಿರೋ ರೀತಿ ಫೀಲ್ ಆಗುತ್ತೆ. ಅದು ಬೇರೆ ಏನೂ ಆಗಿರೋಲ್ಲ, ತಕಾಶಿಯ ಕತ್ತೆಯಾಗಿರುತ್ತೆ. ಅವರಿಬ್ರು ಹೋಗ್ತಿದ್ದ ಬೋಟ್ ನ ಹಗ್ಗದಲ್ಲೇ ತಕಾಶಿ ಅವನ ಕತ್ತಿಗೆ ಉರುಳ್ನ ಬಿಗ್ದುಕೊಂಡಿರ್ತಾನೆ. ಏಮ ಅವನನ್ನ ಬಿಟ್ಟು ಹೋಗ್ತಿದ್ದಂಗೆನೆ ಅಲ್ಲಿ ಅವನ ಸಾವಾಗಿ ಬಿಡ್ಲಿ ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳೋ ಏಮ ಹಗ್ಗನ ಕಟ್ ಮಾಡಿ ತಕಾಶಿ ಹತ್ರ ಬಂದು ಅವನನ್ನ ತಪ್ಕೊಂಡು ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ತಕಾಶಿನು ಏಮನ ವಾಪಸ್ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾನೆ. ಅವರಿಬ್ರ ಪ್ರೀತಿನ ನೋಡಿ ಹುಡುಗ ಅರ್ಥ ಮಾಡ್ಕೋತಾನೆ. ಇವರಿಬ್ರ ಸಂಬಂಧ ಅವನು ಅನ್ಕೊಂಡ ರೀತಿ ಇರ್ಲಿಲ್ಲ. ಆ ಮುದುಕನಿಗೆ ಏಮನ ಮೇಲೆ ಯಾವುದೇ ಆಸೆ ಇದ್ದಿರಲ್ಲ. ಆ ಮುದುಕ ಅವಳನ್ನ ಎಷ್ಟು ಹಚ್ಕೊಂಡಿರ್ತಾನೆ ಅಂದ್ರೆ ಅವಳು ಬಿಟ್ಟೋಗೋದು ಒಂದೇ, ಅವನಿಗೆ ಸಾವು ಬರೋದು ಒಂದೇ ಅನ್ನೋ ಪರಿಸ್ಥಿತಿ ಆ ಮುದುಕನಿಗೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಅವಳನ್ನ ಮದುವೆ ಆಗೋ ನಿರ್ಧಾರಕ್ಕೆ ಬಂದಿರ್ತಾನೆ. ಮರುದಿನ ನಾವು ನೋಡ್ತೀವಿ ಏಮನೆ ತಕಾಶಿಗೆ ಸ್ನಾನ ಮಾಡಿಸಿ ಮದುವೆ ಡ್ರೆಸ್ ಹಾಕಿ ಅವಳನ್ನು ಮದುವೆಗೆ ರೆಡಿ ಆಗ್ತಾಳೆ. ಮುದುಕ ಮದುವೆಗೆ ತಂದಿದ್ದ ಐಟಮ್ನೆಲ್ಲ ಏಮಗೆ ತೋರಿಸಿ ಅವರಿಬ್ರು ಸಣ್ಣ ಬೋಟ್ ನಲ್ಲಿ ಸಂಪ್ರದಾಯ ಪ್ರಕಾರ ಮದುವೆ ಆಗ್ತಾರೆ. ಅದನ್ನೆಲ್ಲ ಆ ದೊಡ್ಡ ಬೋಟ್ ನಲ್ಲೇ ಕೂತು ಹುಡುಗ ನೋಡ್ತಿರ್ತಾನೆ. ಆದ್ರೀಗ ಅವನಿಗೆ ಯಾವುದೇ ರೀತಿಯ ಬೇಸರ ಆಗ್ತಿರಲ್ಲ. ಈ ಕಡೆ ತಕಾಶಿ ಅವಳ ಮುಂದೆ ಮ್ಯೂಸಿಕ್ ನ ಬಾರಿಸ್ತಾನೆ. ಪ್ರತಿ ಸಲ ಆ ಮ್ಯೂಸಿಕ್ ನ ಕೇಳಿ ಮಲಗ್ತಿದ್ದ ಏಮಗೆ ಈ ಸಲನೂ ಹಾಗೆ ನಿದ್ದೆ ಬಂದ್ಬಿಡುತ್ತೆ. ಆದ್ರೆ ಈಗ ಇರೋದು ದೊಡ್ಡ ಟ್ವಿಸ್ಟ್. ಏಮ
ಏಮ ಮಲಗ್ತಿದ್ದಂಗೆನೆ ತಕಾಶಿ ಎದ್ದು ಆಕಾಶದ ಕಡೆ ನೋಡಿ ಒಂದು ಬಾಣನ ಬಿಟ್ಟು ನೀರೊಳಗೆ ಹಾರಿ ಜೀವನ ಬಿಡ್ತಾನೆ. ನಂತರ ಆ ಸಣ್ಣ ಬೋಟ್ ದೊಡ್ಡ ಬೋಟ್ ಹತ್ರ ಬಂದಾಗ ಆ ಹುಡುಗ ಗಮನಿಸ್ತಾನೆ ತಕಾಶಿಯ ಸೋಲ್ ಅವಳ ಜೊತೆ ಇಂಟಿಮೇಟ್ ಆಗ್ತಿರೋದನ್ನ. ನಂತರ ಆಕಾಶಕ್ಕೆ ಬಿಟ್ಟ ಬಾಣ ಅವಳ ಮುಂದೆ ಬಂದು ಬೀಳುತ್ತೆ. ಏಮಗೆ ಎಚ್ಚರದ ಮೇಲೆ ಅವರಿಬ್ರು ಅಲ್ಲಿಂದ ಹೊಸ ಜೀವನದ ಕಡೆ ಹೋಗ್ತಾರೆ. ಇಲ್ಲಿ ತಕಾಶಿ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಈ ಮೂವಿಲಿ ತೋರ್ಸಿಲ್ಲ. ಅಂದಾಜು ಮಾಡೋದಾದ್ರೆ ಅವನ ಸಾವೇ ಆ ಭವಿಷ್ಯ ಆಗಿತ್ತೇನೋ, ಅದ್ರಿಂದಲೇ ಏಮ ಆ ಭವಿಷ್ಯನ ತಿಳ್ಕೊಂಡ್ಮೇಲೆ ಸಪ್ಪಗಾಗಿದ್ದು. ಹಾಗೇನೆ ಅವರಿಬ್ಬರ ಮುಖದಲ್ಲಿ ತಕಾಶಿ ಸತ್ತ ಯಾವ ಶಾಕಿಂಗ್ ಆಗ್ಲಿ ಟೆನ್ಷನ್ ಆಗ್ಲಿ ಇರೋಲ್ಲ, ಈ ವಿಷಯ ಮೊದ್ಲೇ ಗೊತ್ತಿತ್ತು ಅನ್ನೋ ರೀತಿನೇ ಕಾಣಿಸ್ತಿರುತ್ತೆ. ನಂತರ ಕೊನೆಯಲ್ಲಿ ಅವರಿಬ್ರು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಆ ದೊಡ್ಡ ಬೋಟ್ ಅವರ ಹಿಂದೆನೆ ಬರುತ್ತೆ. ಅದನ್ನ ನೋಡಿ ಏಮ ಕೈಯಾಡ್ಸಿ ಲಾಸ್ಟ್ ಗುಡ್ ಬೈ ಹೇಳ್ತಾಳೆ. ಅಲ್ಲೇ ಆ ಬೋಟ್ ಮುಳುಗ್ತಾ ಹೋಗುತ್ತೆ.